ಈಗ 90 ವರ್ಷಗಳ ಸಂಭ್ರಮದಲ್ಲಿದೆ. ನಮ್ಮ ಧ್ವನಿ, ನಿಮ್ಮ ಪಯಣ. ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. 90ರ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನನಗೆ ಚಿಕ್ಕವಳಿದ್ದಾಗಿಂದನೂ ರೇಡಿಯೋ ಕೇಳೋದಂದರೆ ತುಂಬ ಇಷ್ಟ. ನನ್ನ ತಂದೆ ದೊಡ್ಡ ರೇಡಿಯೋ ತಂದುಕೊಟ್ಟಿದ್ರು. ಅದರಲ್ಲಿ ಬರುವಂತಹ ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಮಾತುಕತೆ, ಸಿನಿಮಾ ಕಥೆಗಳನ್ನು ಕೇಳೋದಂದರೆ ನಂಗೆ ತುಂಬ ಇಷ್ಟ. ಅದನ್ನು ಕೇಳಿಕೊಂಡು ಅದನ್ನು ಅಲ್ಲಿ ಹತ್ರ ಕೂತ್ಕೊಂಡ್ಬಿಡ್ತಿದೆ. ಆದರೆ ನನಗೊಂದು ಕುತೂಹಲ ಇರ್ತಾಯಿತ್ತು, ಈ ಪೆಟ್ಟಿಗೆಯೊಳಗಿಂದ ಹೇಗೆ ಬರುತ್ತೆ ಮಾತುಗಳೆಲ್ಲ, ಅದರೊಳಗೆ ಯಾರಾದರೂ ಕೂತ್ಕೊಂಡು ಮಾತಾಡ್ತಿರ್ಬೋದೇನೋ ಅಂತಹ ಒಂದು ನನಗೆ ಕುತೂಹಲದಿಂದ ಬೆರಗು ಗಣ್ಣುಗಳಿಂದ ನೋಡಿಕೊಂಡು ಕೇಳ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಬುದ್ಧಿ ಬಂದ ಮೇಲೆ ನನಗೂ ಅನ್ನಿಸ್ತು, ನಾನು ಕೂಡ ಆಕಾಶವಾಣಿಗೆ ಈ ಒಂದು ಕಾರ್ಯಕ್ರಮ ನೀಡಬೇಕು, ನನ್ನ ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸ್ಬೇಕು ನನ್ನ ಧ್ವನಿಯ ಮೂಲಕ ಅಂತ ಹೇಳುವಂತಹ ಒಂದು ಅಭಿಲಾಷೆ ಇತ್ತು. ಈ ಅಭಿಲಾಷೆಯನ್ನು ಮಡಿಕೇರಿ ಆಕಾಶವಾಣಿ ನನಗೆ ಈಡೇರಿಸಿತು. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ ಕೂಡ. ನನ್ನ ಒಂದು ಕಥೆ ಆಗಿರ್ಬೋದು, ಕವನ ವಾಚನ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಚರ್ಚಾ ಕಾರ್ಯಕ್ರಮ, ವಿಚಾರಗೋಷ್ಠಿ, ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ನನಗೆ ಒದಗಿಸಿಕೊಟ್ಟಿದ್ದು ಮಡಿಕೇರಿ ಆಕಾಶವಾಣಿ. ಈಗ ಟಿವಿ, ಮೊಬೈಲು, ಈ ರೀತಿಯ ಒಂದು ಅಂತರ್ಜಾಲ ಕಾರ್ಯಕ್ರಮಗಳಲ್ಲಿ ಕೂಡ ಆಕಾಶವಾಣಿ ತನ್ನ ಛಾಪನ್ನು ಕಾಪಿರಿಸಿಕೊಂಡಿದೆ ಅಂತ ಹೇಳಿದರೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮಗೆ ಒಂದು ನಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಹೊರ ಜಗತ್ತಿಗೆ, ಜಿಲ್ಲೆಗೆ ಹಾಗೂ ರಾಜ್ಯಾದ್ಯಂತ ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿಗೆ ನನ್ನ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.